ಮನೆಗೆ ಯಾರೋ ಹೊಸ ಬಾಡಿಗೆ ಬಂದವರಂತೆ. ಇವ್ನಷ್ಟು ವಿಚಾರಿಸ್ತಾನ ನಾವು. ಹಲೋ ಹಲೋ ಅಕ್ಕ, ಯಾರಿದ್ದೀರಾ? ಯಾರು ಈ ಮನೆಗೆ ಹೊಸ್ತಾಗಿ ಬಂದಿದ್ದೀರಲ್ಲ? ಯಾರು ಬೇಕಿತ್ತು? ನನ್ನ ಹೆಸರು ಭಾಗ್ಯ ಅಂತ. ನಾನು ಇದೇ ಒಟ್ಟಾರ್ದವಳೆ. ನೀವು ಈ ಮನೆಗೆ ಹೊಸ್ತಾಗಿ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ವಿಚಾರಿಸ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಓ ಹೌದಾ, ನಾವು ನಿನ್ನೆ ತಾನೇ ಈ ಮನೆಗೆ ಬಂದ್ವಿ. ಇನ್ನು ಯಾರು ಪರಿಚಯ ಇಲ್ಲಲ್ಲ, ಅದಕ್ಕೆ ಯಾರನ್ನೂ ಮಾತಾಡ್ಸೋಕ್ಕೆ ಹೋಗಿರ್ಲಿಲ್ಲ. ಕುತ್ಕೊಳ್ಳಿ. ಮತ್ತೆ ಏನ್ ಸಮಾಚಾರ? ನೋಡ್ರಿ, ಈ ಒಟ್ಟಾರ್ದಾಗ ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ. ಇಲ್ಲಿರೋ ಪ್ರತಿಯೊಬ್ಬರ ಬಗ್ಗೆನೂ ನನಗೆ ಗೊತ್ತು. ನಾನು ಯಾರೇ ಹಿಂಗೆ ಏನು ಅಂತೆಲ್ಲ ನಾನು ನಿಮ್ಗೆ ತಿಳ್ಕೊಡ್ತೀನಿ, ಸರಿನಾ? ಇವತ್ತಿಂದ ನಾನು ನೀವು ಫ್ರೆಂಡ್ಸು. ಸರಿ ಆಯಿತು. ನಿಮ್ಮ ಹೆಸರು? ಭಾಗ್ಯ ಅಂತ ಹೇಳಿದ್ರಲ್ವಾ? ನನ್ನ ಹೆಸರು ಸುಷ್ಮಾ ಅಂತ. ಸರಿ, ಏನು ಸಾಂಬಾರು ಮಾಡಿದ್ದೀರಾ ಇವತ್ತು? ನಾನಾ ಇವತ್ತು ನುಗ್ಗೆಕಾಯಿ ಸಾರು ಮಾಡಿದ್ದೀನಿ. ಓ ಹೌದಾ, ನಮ್ಮ ಮನೇಲಿ ಇವತ್ತು ಹುಳಿ ಸಾಂಬಾರೇ. ಅಂದಾಗೆ ಈ ಕಡೆ ಪಕ್ಕದ ಮನೆ ಮಾದೇವಿ ಅವಳೆ, ಅವಳು ನೀವು ಜಾಸ್ತಿ ಸೋಗಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅವಳು ಏನಾದರೂ ಸೋಗಿಸ್ಕೊಂಡ್ರೆ ಉಪ್ಪು ಕೊಡ್ರಿ, ಮೆಣಸಿನ್ಕಾಯಿ ಕೊಡ್ರಿ ಅಂತೆಲ್ಲ ಬತ್ತಾನೆ ಇರ್ತಾಳೆ. ಈಸ್ಕೊಂಡಿದ್ದನ್ನ ವಾಪಸ್ ಅಂತೂ ಕೊಡಲ್ಲ ಅವಳು. ಸರಿ, ನಿಮ್ದು ಯಾವುದು? ನೀವು ಯಾಕೆ ಈಗ ಬಂದ್ರಿ? ನಮ್ದಾ ಮದನಪಲ್ಲಿ. ನಮ್ಮ ಯಜಮಾನ್ರಿಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಅದಕ್ಕೆ ಇಲ್ಲಿಗೆ ಬಂದ್ವಿ ನಾವು. ಎಷ್ಟು ದಿನ ಆಯಿತು ಮದುವೆ ಆಗಿ? ಮಕ್ಕಳೆಷ್ಟಿವೆ ನಿಮಗೆ? ನಾವು ಮದುವೆ ಆಗಿ ಬರೀ 3 ತಿಂಗಳಾಗಿರೋದು, ಇನ್ನೂ ಮಕ್ಕಳಿಲ್ಲ ನಮಗೆ. ಓ ಹೌದಾ, ಹಂಗಾದ್ರೆ ಬಾರಿ ಜೋರ ನಡೆಯುತ್ತೆ ಅನ್ಸುತ್ತೆ. ಛೀ ಹೋಗಿ, ನೀವೇನೇನೋ ಮಾತಾಡ್ತೀರಾ. ಅಲ್ಲೋಡಿ ಹೇಗೆ ನಾಚ್ಕೊತಾ ಇದ್ದೀರಾ? ಹೌದು, ಹೆಂಗೆ? ಏನು ಹೆಂಗೆ ಅಂದ್ರೆ? ಅಯ್ಯೋ, ನಿಮ್ಮ ಯಜಮಾನ್ರು ಹೆಂಗೆ ನಿಮ್ಮನ್ನ ಹೆಂಗೆ ನೋಡ್ಕೊಂತಾರೆ? ಚೆನ್ನಾಗಿ ನೋಡ್ಕೊಂತಾರಾ? ಕೇಳಿದೆಲ್ಲ ಕೊಡಿಸ್ತಾರಾ ಅಂತ ಕೇಳಿದೆ. ಚೆನ್ನಾಗಿ ನೋಡ್ಕೊಂತಾರೆ ಅವ್ರು ನನ್ನ. ಅಯ್ಯೋ, ತಲೆ ಎತ್ತಿ ಮೇಲೆ ಸಾಕು, ನಾಚ್ಕೊಂಡಿದ್ದು. ಹೌದು, ಯಾಕೆ ಕೈಗೆ ಬಳೆನೇ ಹಾಕಿಲ್ಲ ನೀವು? ಅಯ್ಯೋ, ಗಾಜಿನ ಬಳೆ ಸದ್ದಲ್ವಾ, ಅದಕ್ಕೆ ಹಾಕ್ಕೊಂಡೇ ಇಲ್ಲ. ಯಾಕೆ ಹಾಕ್ಕೊಂಡಿಲ್ಲ? ನಿಮ್ಗೇನು ಗೊತ್ತೇ ಇಲ್ಲ, ನಂಗೆ ಮಾತಾಡ್ತೀರಪ್ಪ ನೀವು. ಓ ಹಂಗಾ, ಹಂಗಾದ್ರೆ ಫುಲ್ ಜೋರ್ ಅನ್ನಿ. ಅಯ್ಯೋ, ಏನ್ ಜೋರೋ ಏನು, ನಮ್ಮ ಯಜಮಾನ್ ಒಂಥರ ಕಬಡ್ಡಿ ಪ್ಲೇಯರ್ ಇದ್ದಂಗೆ. ಯಾಕೆ ಹಂಗೆ ಹೇಳ್ತಿದ್ದೀರಾ? ಅಯ್ಯೋ, ಇನ್ನೇನು ಮತ್ತೆ, ಕಬಡ್ಡಿ 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 ಅನ್ಕೊಂಡು ಹತ್ರಕ್ಕೆ ಬರ್ತಾನೆ, ಔಟ್ ಅನ್ಕೊಂಡು ಹಂಗೇ ಮಾಡ್ಕೊಂಡ್ಬಿಡ್ತಾನೆ. ಸರಿ, ನನ್ನ ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ, ನಾಳೆ ಸಿಗ್ತೀನಿ ಆಯ್ತಾ? ಯಾಕೆ ಇನ್ನೂ ಸ್ವಲ್ಪ ಹೊತ್ತಿದ್ರಿ, ಹೋಗಿರಂತೆ. ಅಯ್ಯೋ ಇಲ್ಲ, ಒಲೆ ಮೇಲೆ ಸಾಂಬಾರು ಬೇಳೆ ಬೆಳಕಿದ್ದೀನಿ, ಬರ್ತೀನಿ. ಅಯ್ಯೋ ಇರ್ರಿ, ನಾಳೆ ನಮ್ಮ ಮನೇಲಿ ಸ್ವಲ್ಪ ಸಾಂಬಾರು ಇದೆ, ತಂದು ಕೊಡ್ತೀನಿ. ಏನು ಸಾರು? ಅದೇ ನುಗ್ಗೆಕಾಯಿ ಸಾರು. ಬೇಡಪ್ಪ ಇವತ್ತು. ಯಾಕೆ ಬೇಡ? ಅಯ್ಯೋ, ನಮ್ಮ ಮನೇಲಿ ಉಪವಾಸ ಇವತ್ತು. ಓ ಹೌದಾ, ಸರಿ. ನನ್ನ ನೀನು ನಿನ್ನ ನಾನು ಮಾಡಿಕೊಂಡು ಕೂಡಿಕೊಂಡೆ, ಆಸೆಯ ತೀರದಂತೆ ಚಂದಮಾಮ, ಬೇಸಾರ ಮೂಡಿದಂತೆ ಚಂದಮಾಮ. ನೋಡೋದಲ್ಲ ಫ್ರೆಂಡ್ಸ್, ಪಕ್ಕದ ಮನೆಗೆ ಬಾಡಿಗೆಗೆ ಬಂದಿರೋನ್ನ ಹೇಗೆ ಪಟಾಯಿಸ್ಕೊಂಡೆ ಅಂತ. ಇನ್ನು ನೋಡ್ತಾ ಇರ್ರಿ, ಇವ್ರ ಜೊತೆ ನಾನು ಹೇಗೆ ಫ್ರೆಂಡ್ಶಿಪ್ ಮಾಡ್ತೀನಿ, ಹೇಗೆ ಇವ್ರನ್ನ ಬಕ್ರ ಮಾಡಿಕೊಂಡು ನನ್ನ ಆಟ ನಾನು ಗೆಲ್ತೀನಿ ಅಂತ.